ಒಂದು ಜಗತ್ತಿನ ಯಾವುದೇ ಭಾಗದಲ್ಲಿ ಈ ರೀತಿ ಯುದ್ಧಗಳು ನಡೀಬಾರದು. ಈ ಯುದ್ಧ ಅಂದ್ಕೊಳ್ಳಿ ಪಾಕಿಸ್ತಾನದ ಸಿಂಧೂರ ಅಂತ ಪ್ರಶ್ನೆ ಮಾಡ್ತಾರೆ ಈ ಕಾಂಗ್ರೆಸ್ದವರು. ನಾವು ಯುದ್ಧ ಮಾಡಿಲ್ಲ, ಇದನ್ನ ಎಲ್ಲರಿಗೂ ನಾವು ಸ್ಪಷ್ಟಪಡಿಸಿದೀವಿ. ನಾವು ಟಾರ್ಗೆಟ್ ಮಾಡಿ ಭಯೋತ್ಪಾದಕರನ್ನಷ್ಟ ಹೊಡೆದ್ವಿ. ಅವ್ರ ಮೈ ಮೇಲೆ ಬಿದ್ಮೇಲೆ ನಾವು ವಾಪಸ್ ಹೊಡೆದಿದ್ವಿ. ಓಕೆ, ಹಾಗಾಗಿ ಜಗತ್ತಿನೊಳಗೆ ಸುದೀರ್ಘವಾದಂಥ ಯುದ್ಧ ಮತ್ತು ಸಾಮಾನ್ಯ ನಾಗರಿಕರನ್ನ ಕೊಲ್ಲೋದು, ಇದು ನಾವು ಭಾರತ ಸರ್ಕಾರ ಇದ್ರ ಬಗ್ಗೆ ಯಾವಾಗಲೂ ನಿಲುವು ಸ್ಪಷ್ಟದ. ಹಾಗಾಗಿ ಅದ್ರ ಬಗ್ಗೆ ವಿದೇಶಾಂಗ ವಿಭಾಗ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ. ನಂದು ಅದ್ರ ಬಗ್ಗೆ ಕಾಮೆಂಟ್, ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ನಾ ಕಾಮೆಂಟ್ ಕೊಡಲಿಕ್ಕೆ ನನ್ನ ಅದು ವ್ಯಾಪ್ತಿಗೆ ಮೀರಿದ್ದು. ಅದಕ್ಕೆ ಬಗ್ಗೆ ನಾನು ಯುದ್ಧದ ಬಗ್ಗೆ ನಮ್ಮ ಯಾವ ಜಗತ್ತಿನಾಗ ಎಲ್ಲೂ ಯುದ್ಧಗಳು ಆಗಬಾರ್ದು ಅಂತ ಒಂದು ಜನರಲ್ ನಮ್ಮ ಒಂದು ಇದಿದೆ, ನಾಗರಿಕರು ಸಾಯಬಾರದು ಅಂತ ಇಷ್ಟೇ. ಇನ್ನು ಇದರ ಹೊರತುಪಡಿಸಿ ತೈಲ ಬೆಲೆದ್ದು ನಾವು ಬೇರೆ ಬೇರೆ ಎಲ್ಲ ರೀತಿಯ ಪ್ರಯತ್ನ ಭಾರತ ಸರ್ಕಾರ ಯಾವತ್ತೂ ಮಾಡ್ತಾ ಇದೆ. ಜನಸಾಮಾನ್ಯರಿಗೆ ಇದು ತೊಂದರೆ ಆಗಬಾರದು ಅಂತ ಆ ಪ್ರಯತ್ನ ನಾವು ಮುಂದುವರಿಸ್ತೀವಿ. ರಾಯ್ ರೆಡ್ಡಿ ಅವರು ಮೊದಲು ಹೇಳಿದರು ಅತಿ ಹೆಚ್ಚು ಭ್ರಷ್ಟಾಚಾರ ಇರೋದು ನಮ್ಮ ಸರ್ಕಾರದಾಗ ಅಂತ. ಅದಾದ ನಂತರ ಈಗ ಆಡಿಯೋ ಹೊರಗೆ ಬಂದದು. ಇಲ್ಲಿನ ನಿಮ್ಮ ಅಂದ್ರೆ ಉತ್ತರ ಕರ್ನಾಟಕ, ಇಲ್ಲಿನ ಅಂತಂದ್ರೆ ಇಲ್ಲಿಂದ ಅಂತ ತಿಳ್ಕೊಬೇಡ್ರಿ, ಉತ್ತರ ಕರ್ನಾಟಕದ ಅನೇಕ ಶಾಸಕರು ನಮಗೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಭ್ರಷ್ಟಾಚಾರ ನಡೆದದ ಅಂತ ಹೇಳಿದ್ದಾರೆ. ಈಗ ನಿನ್ನೆ ಬಂದಿರುವಂಥ ಆಡಿಯೋ, ನಾವೇನಾದರೂ ಹೇಳಿದ್ರೆ ಸುಳ್ಳು, BJP ಅವ್ರಿಗೆ ಕೆಲಸ ಇಲ್ಲ ಮಾಡೋದಕ್ಕೆ, ಭ್ರಷ್ಟರವರು 40% ಹಿಂಗೆ ಏನೇನೋ ಮಾತಾಡ್ತಾರೆ. ಹೇಳಲ್ಲ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಡಲಿ. ನಿಮ್ಮ ಮಂತ್ರಿಗಳು ಅಂದ್ರೆ ಮಂತ್ರಿ ಸ್ಥಾನದ ಸ್ಟೇಟಸ್ ಇರುವಂಥ BR ಪಾಟೀಲ್ರು ಹೇಳ್ತಾರೆ ದುಡ್ಡು ಕೊಡಲಾರದಂಥ ಮನೆ ಸಿಗುವುದಿಲ್ಲ. ನೀವೇನು ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ? ಅದೇ ರೀತಿ ಟ್ರಾನ್ಸ್ಫರ್ದಲ್ಲಿ ಹಗರಣ ನಡೀತದೆ ಅಂತ ಅವರೊಬ್ಬರು ಶಾಸಕರು ಹೇಳಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಶಾಸಕರು. ಹೀಗಾಗಿ ಭ್ರಷ್ಟಾಚಾರ 60% ಸರ್ಕಾರ ಅಂತ ಕಾಂಟ್ರಾಕ್ಟರ್ ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ ಪಾರ್ಟಿ ಇವೆಲ್ಲ ವಿಷಯದಾಗೂ ಸಹಿತ ಸಾಮಾಜಿಕ ಸಮಾನತೆ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ಇದೇನೋ. ಉದಾಹರಣೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರೆಲ್ಲ ಉದಾಹರಣೆ ಹೇಳಿದವರು ಹೆಂಗೆ ಲೆಟರ್ ಬರೆದಾರೆ ಮುಖ್ಯಮಂತ್ರಿಗಳಿಗೆ. ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಅದೇ ರೀತಿಯಾಗಿ ಭ್ರಷ್ಟಾಚಾರದ ಮೊಟ್ಟೆಯನ್ನು ಇಟ್ಟು ಮರಿಗಳನ್ನು ಹುಟ್ಟಿಸಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. UPA ಒಂದ ಕಾಲದಲ್ಲಿ ಎಷ್ಟು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿತ್ತು. ಅಂದ್ರೆ ನಾನು ನಿಮ್ಮ ಅಂತಂದ್ರೆ ನೀವು ಅಂತ ತಿಳ್ಕೊಬೇಡ್ರಿ, ಮಾಧ್ಯಮದವರಿಗೂ ಭಾಳಷ್ಟು ಸಂಗತಿ ಹೊಸ ಬಂದ್ಮೇಲೆ ಹಳೇದು ಮರೆತು ಬಿಡ್ತೀರಿ ನೀವು. ಜನ ಅಂತೂ ಮರಿತಾರೆ. 12 ಲಕ್ಷ ಕೋಟಿ ರೂಪಾಯಿ, 0 ಇಡ್ಲಿಕ್ಕೆ ಕನ್ಫ್ಯೂಸ್ ಆಗ್ತದೆ. 12 ಅಂತ ಬರ್ದ್ಮೇಲೆ ಮುಂದೆ 0 ಎಷ್ಟು ಇಡ್ಬೇಕಂತ. 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ 10 ವರ್ಷದಾಗ ಸೋನಿಯಾ ಗಾಂಧಿ ಅವರ ನೇತೃತ್ವದಾಗ. ಹಿಂಗಾಗಿ ಅಲ್ಲಿ ಮ್ಯಾಲೂ ಹೇಳೋರಿಲ್ಲ ಕೇಳೋರಿಲ್ಲ, ಅವರ ಬೇಲ್ ಮೇಲೆ ಇದ್ದಾರೆ ಸೋನಿಯಾ ಮತ್ತು ರಾಹುಲ್. ಮತ್ತು ಇವ್ರಿಗೆ ಹೆಂಗೆ ಹೇಳ್ತಾರೆ, ನೀವು ತಿಂದು ನೀವೇನು ಸುದ್ದುಳ್ಳವ್ರಿದ್ದೀರಿ ಅಂತ ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಮ್ಯಾಲೂ ಹೇಳೋರಿಲ್ಲ, ಕೆಳಗೆ ಇವ್ರು ಬಂದಿರೋದ ಇದನ್ನ ಮಾಡ್ಲಿಕ್ಕೆ, ಮ್ಯಾಲಿನವ್ರು ಅದನ್ನ ಮಾಡ್ಯಾರ, ಕೆಳಗಿನವರು ಇದನ್ನ ಮಾಡ್ತಾರೆ. ಅವರು ಒಂದು ಗ್ರೂಪ್ನವ್ರು ಹೇಳ್ತಾರ ನವೆಂಬರ್ದಲ್ಲಿ ಬದಲಾವಣೆ ಖಚಿತ ಅಂತ ಹೇಳಿ, ಆಮೇಲಿಂದ ಇವ್ರು ಹೇಳ್ತಾರ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ. ಹಿಂಗಾಗಿ ಆಡಳಿತದ ಮೇಲೂ ಪರಿಣಾಮ ಬೀರದ. ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಎರಡೂ ಗುಂಪಿನವರು ಭ್ರಷ್ಟಾಚಾರದಲ್ಲಿ ತೊಡಗಿ. ಎರಡೂ ಗುಂಪಿನವರು ಖರೀದಿಗೆ ಯಾರು MLA ಇದ್ದಾರ ತಮ್ಮ ಶಾಸಕರನ್ನ ಖರೀದಿಗೆ ಅವರು ವ್ಯಾಪಾರಕ್ಕೆ ನಿಂತಾರ. ಯಾರು ಈ ಸಂದರ್ಭದಲ್ಲಿ ವೈಯಕ್ತಿಕ ಲಾಭಕ್ಕೆ ಶಾಸಕರಾಗ್ಯಾರಲ್ಲ ಅವ್ರಿಗೆ ಇದು ಗೋಲ್ಡನ್ ಅಪಾರ್ಚುನಿಟಿ. ಬಾಚಿಕೊಳ್ಳೋದ